ದಯವಿಟ್ಟು ಯಾರು ವೇಟ್ ಮಾಡಬೇಡಿ. OTT ನಲ್ಲಿ ಬರೋವರೆಗೂ ಯಾರು ವೇಟ್ ಮಾಡಬೇಡಿ. ಯಾಕೆಂದ್ರೆ ಇದನ್ನ ಥಿಯೇಟರಲ್ಲೇ ನೋಡುವಂತಹ ಸಿನಿಮಾ ಇದು. ಆ ವಿಷನ್ಸ್ ಆಗಿರ್ಬೋದು, ಆ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಥಿಯೇಟರಲ್ಲೇ ನೋಡುವಂಥದ್ದು. ಸೊ ಹಾಗಾಗಿ ಥಿಯೇಟರ್ಗೆ ಬಂದು ಮೂವಿನ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ಟೋರಿ ಏನಿಲ್ಲ ಸರ್, ಇದು ಚಿಕ್ಕ ಮಕ್ಳಿಗೂ ಅರ್ಥ ಆಗುವಂಥ ಸ್ಟೋರಿ. ಯಾಕೆ ಅಂತಂದ್ರೆ ನಮ್ಮಂಥವ್ರೆ 7 ಜನ ಈ ಪ್ರಪಂಚದಲ್ಲಿ ಇದ್ದಾರೆ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಗೊತ್ತಿರೋಂಥ ವಿಷಯನೇ. ಅರ್ಥ ಆಗದಲ್ಲೇ ಇರೋಂಥದ್ದು ಏನೂ ಇಲ್ಲ, ಅರ್ಥ ಆಗುವಂಥದ್ದೇ ಇರೋದು. ತಲೆನ ಉಪಯೋಗಿಸಿ ಥಿಯೇಟ್ರಿಗೆ ಬಂದು ನೋಡಿ, ಅರ್ಥ ಆಗೇ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪಾರ್ಟ್ 2 ನಾನು ವೇಟ್ ಮಾಡ್ತಾ ಇದ್ದೀನಿ ಸರ್. ನಾನು ಕೇಳಬೇಕು ಸಮರ್ಥ ಅವ್ರನ್ನ ಪಾರ್ಟ್ 2 ಬರುತ್ತಾ ಅಂತ ಅಂದ್ಬಿಟ್ಟು. ಸೊ ಚೆನ್ನಾಗಿದೆ. ನಾನು ಮೊದಲೇ ಹೇಳ್ದಂಗೆ ಟ್ರೆಕ್ಕಿಂಗ್ ಹೋಗೋರಿಗೆ ಸ್ವಲ್ಪ ಪಾಸ್ ಮಾಡ್ಬಿಟ್ಟು ಕಾಷನ್ ಕೊಡುವಂಥ ಮೂವಿ. ಸೊ ಟ್ರೆಕ್ಕಿಂಗ್ ಹೋಗೋರು ಯಾರಿದ್ದೀರಾ, ಕಾಡಲ್ಲಿ ಸುತ್ತೋಂತಾರೆ ಯಾರಿದ್ದೀರಾ, ದಯವಿಟ್ಟು ಈ ಮೂವಿನ ಇನ್ನೊಂದ್ಸಲಿ ನೋಡಿ ಕಾಡಿಗೆ ಹೋಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಎಲ್ಲಾನು ಆಗ್ಬೋದು ಸರ್, ಇಲ್ಲ ಅಂತ ಹೇಳಕ್ಕೆ. ಅದೇ ಹೇಳ್ದಂಗೆ ಸುಳ್ಳು ಅನ್ನೋದಕ್ಕಿಂತ ನಿಜ ಅನ್ನೋದಕ್ಕಿಂತ ಸುಳ್ಳು ಅನ್ನೋದು ತುಂಬ ತಪ್ಪು ಅಂತ ಅನ್ಸುತ್ತೆ. ಸೊ ನಡಿಬಹುದು, ಇರಬಹುದು. ಸೊ ನಾವು ಹೋಗಿಲ್ಲ, ನಮ್ಗೆ ಗೊತ್ತಿಲ್ಲ ಅಷ್ಟೇ. ಬಟ್ ಹೇಳೋದು ಚೆನ್ನಾಗಿ ಹೇಳಿದ್ದಾರೆ. ಮೂವಿ ಸೂಪರ್ ಇತ್ತು, ಸಕ್ಕತ್ತಾಗಿತ್ತು. ನಾನು ಒಂದ್ಸಲ ಮೂವಿ ನೋಡಿ ಶಾಕ್ ಆಗಿಬಿಟ್ಟೆ, ಎದ್ದು ಎಂತ ಮೂವಿ ಅಂತ. ಬ್ರೇನ್ ಸ್ಕ್ಯಾಮ್ ಅಂದ್ರೆ ಫುಲ್ ಬ್ರೇನ್ ಸ್ಕ್ಯಾಮ್ ಆಯ್ತು. ನಾನು ಫುಲ್ ಅರ್ಥ ಆಯ್ತು. ಸೂಪರ್ ಆಯ್ತು, ಸೂಪರ್ ಆಯ್ತು. ಹಾ, ಅಂದ್ರೆ ಏನ್ ಅನ್ಸ್ತಂದ್ರೆ ಅದ್ರಲ್ಲಿ ಈಗ ಫುಲ್ ಮೂವಿಯಲ್ಲಿ ಹೆಂಗಿದೆ ಅಂದ್ರೆ, ಈಗ ನಾವು ಒಂದ್ಸಲ ಹೋದ್ರೆ ಏನಾಗ್ತಾ ಇದೆ ಅಂತ ಜೀವನದಲ್ಲಿ ಏನೂ ಗೊತ್ತಾಗಲ್ಲ, ಅರ್ಥನೇ ಆಗಲ್ಲ ಏನು. ಸರ್ ಮೂವಿ ಅಂತೂ ಸಕ್ಕತ್ತಾಗಿದೆ ಸರ್, ಸೂಪರ್ ಆಗಿದೆ ಸರ್. ನಾನು ಈಗಾಗಲೇ ಎಲ್ಲ ಕಡೆ ಹೇಳಿದ್ದೀನಿ, ಕಾಡು ಮಳೆಗೆ ಒಂದು ಟೈಟಲ್ನ ನೀಟಾಗಿ ಜಸ್ಟಿಫೈ ಮಾಡಿದ್ದಾರೆ ಸರ್. ಸೀಟು ಎಡ್ಜಲ್ಲಿ ಕೊನೆ ತನಕ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಸರ್. ಹೆಂಗೆ ಅಂತ ಈ ಥರದೊಂದು ಕಾನ್ಸೆಪ್ಟ್ ಯೋಚನೆ ಮಾಡೋದಕ್ಕೆ ನೆಕ್ಸ್ಟ್ ಲೆವೆಲ್ ಬುದ್ಧಿವಂತಿಕೆ ಬೇಕು ಸರ್. ಹಾಲಿವುಡ್ ಸ್ಟ್ಯಾಂಡರ್ಡಲ್ಲಿ ಇದೆ ಸರ್. ಕ್ಯಾಮ್ರಾ ವರ್ಕು, BGM, CG ಎಲ್ಲ ನೆಕ್ಸ್ಟ್ ಲೆವೆಲಲ್ಲಿ ಇದೆ ಸರ್. ಡೈರೆಕ್ಟ್ರು ಈ ಥರದೊಂದು ಕಾನ್ಸೆಪ್ಟ್ ಯೋಚನೆ ಮಾಡಿದಾರಲ್ಲ ಸರ್, ಅದು ನಮ್ಮ ಕನ್ನಡದವರು. ಸೊ ನಾವೆಲ್ಲ ಖುಷಿ ಪಡಬೇಕು ಸರ್. ಈ ಸಿನಿಮಾಗೆ ನಾವೇನಾದರೂ ಸಪೋರ್ಟ್ ಮಾಡಿದ್ರೆ ಈ ಥರ ಕನ್ನಡ ಸಿನಿಮಾಗಳು ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಸರ್. ನಾವೆಲ್ಲ ದೊಡ್ಡ ಸಿನಿಮಾಗಳೆಲ್ಲ ಪ್ಯಾನ್ ಇಂಡಿಯಾ ಆಗಿರೋದು ನೋಡಿದ್ದೀವಿ, ಖುಷಿ ಪಟ್ಟಿದ್ದೀವಿ. ಫಸ್ಟ್ ಟೈಮ್ ಹೊಸಬ್ರು ಒಂದು ಹಾಲಿವುಡ್ ಸ್ಟ್ಯಾಂಡರ್ಡಲ್ಲಿ ಪ್ಯಾನ್ ಇಂಡಿಯಾ ಸ್ಟ್ಯಾಂಡರ್ಡಲ್ಲಿ ಸಿನಿಮಾ ಮಾಡಿದ್ದಾರೆ ಸರ್. ಈ ಸಿನಿಮಾ ಏನಾದರೂ ಗೆದ್ದು ಅಂದರೆ ಇನ್ನೂ ಈ ಥರದೊಂದು ಅಷ್ಟು ಎಕ್ಸ್ಪೆರಿಮೆಂಟ್ ಮಾಡೋರಿಗೆ ತುಂಬ ಧೈರ್ಯ ಬರುತ್ತೆ. ಎಲ್ಲರೂ ಸಪೋರ್ಟ್ ಮಾಡ್ಬೇಕು ಸರ್ ಕನ್ನಡದವರು. 7 ಅದ್ಭುತ ಅಂತ ಹೇಳ್ಬಿಟ್ಟು ಹೇಳ್ತಾರೆ, ಇದರಲ್ಲೂ ನೀವು ನಂಬ್ತೀರಾ ಇಲ್ಲ ಸರ್? ಇದು ನಂಬ್ತೀವೋ ಬಿಡ್ತೀವೋ ಅನ್ನೋದಕ್ಕಿಂತ ಸರ್, ಒಂದು ಸಿನಿಮ್ಯಾಟಿಕ್ ಆಗಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತೀವಿ ಸರ್. ನಮ್ಗೆ ಏನೇ ಕನ್ಫ್ಯೂಷನ್ಸ್ ಇದ್ದು ಒಳ್ಳೆ ಕ್ಲಾರಿಟಿ ಕೊಟ್ಟಿದ್ದಾರೆ ಸರ್, ಒಳ್ಳೆ ಕನ್ಕ್ಲೂಷನ್ ಕೊಟ್ಟಿದ್ದಾರೆ. ಆಮೇಲೆ ಈ ಥರ ಎಲ್ಲೇ ನಡೀತೆ ಅಂತ ಇಡೀ ಪ್ರಪಂಚದಲ್ಲಿ ಆಗೋ ಕೆಲವೊಂದು ಘಟನೆಗಳನ್ನ ಎಕ್ಸಾಂಪಲ್ ಆಗಿ ಕೊಟ್ಟಿದ್ದಾರೆ. ಅದನ್ನೆಲ್ಲ ನೋಡಿದಾಗ ನಮಗೆ ಪ್ರತಿಯೊಂದು ಸೀನ್ ಅರ್ಥ ಆಗ್ತಾ ಹೋಗುತ್ತೆ ಸರ್. ಈ ಥರ ಯೋಚನೆ ಮಾಡಿರೋದಕ್ಕೆ ಖುಷಿ ಪಡಬೇಕು ಸರ್. ತುಂಬ ಚೆನ್ನಾಗಿದೆ. ನನಗೆ ಸುಮ್ಮನೆ ಹೇಳಲ್ಲ, ಇದುವರೆಗೆ ಯಾರಿಗೂ ಬೈಟ್ಸ್ ಕೊಡ್ತಾ ಇರಲಿಲ್ಲ ನಾನು, ಬಟ್ ಇದೇ ಫಸ್ಟ್ ಸಿನಿಮಾಗೆ ನಾವು ಬೈಟ್ಸ್ ಕೊಡ್ತಾ ಅಷ್ಟು ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಸಪೋರ್ಟ್ ಮಾಡಿ ಸರ್. ಥ್ಯಾಂಕ್ ಯು ಸರ್. ಮೂವಿ ಅಂತೂ ತುಂಬಾ ಚೆನ್ನಾಗಿದೆ ಸರ್, ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಕಾಡು ಮಳೆ ಇಟ್ಸ್ ಅ ಡಿಫ್ರೆಂಟ್ ಪ್ಯಾಟರ್ನ್ ಹೊರಟಿದ್ದಾರೆ ಆ್ಯಕ್ಚುಲಿ. ಸೊ ತುಂಬ ಚೆನ್ನಾಗಿ ಮಾಡಿದೆ. ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಕತೆ ಹೇಳೋ ರೀತಿ ಕತೆ ಆಗಿರ್ಬೋದು, ಸ್ವಲ್ಪ ಇದೆ ಕನ್ಫ್ಯೂಷನ್ ಇದೆ, ಬಟ್ ಅದು ಹೋಗ್ತಾ ಅದು ಕ್ಲಾರಿಟಿ ಸಿಗ್ತಾ ಹೋಗುತ್ತದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, ಸ್ಕ್ರೀನ್ ಪ್ಲೇ ಅರ್ಥ ಅವರು ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಅದರಲ್ಲಿ ಸಂಗೀತ ಎಲ್ಲವೂ ಪಾತ್ರಗಳು ಎಲ್ಲವೂ ಚೆನ್ನಾಗಿದೆ, ಅದೇನೂ ಡೌಟ್ ಇಲ್ಲ. ಪಾರ್ಟ್ 2ಗೆ ಇರುತ್ತೆ ಅಂತ ನೀವು ನಂಬ್ತೀರಾ? ಇಲ್ಲ, ಹೌದು ಸರ್. ಅವ್ರು ಹೇಳಿರೋ ಪ್ರಕಾರ ಅದು ಇದೆ ಸರ್. ಅದು ಕೆಲವೊಂದು ವಿಸ್ಮಯಗಳು ನಮಗೆ ಸೈನ್ಸ್ ಮೀರಿದ್ದು ಹೇಳ್ತಾರಲ್ಲ, ಅದು ಖಂಡಿತ ಇದೆ ಅನಿಸುತ್ತೆ. ಸೊ ಅದನ್ನು ನಂಬ್ತೀನಿ ಸರ್, ಖಂಡಿತ. ಇಲ್ಲ ಸರ್, ಆಗಿದೆ ಸರ್, ಖಂಡಿತ. ಹೌದು, ಇಲ್ಲ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ ಸ್ಟಾರ್ಟಿಂಗಲ್ಲಿ. ಹೋಗ್ತಾ ನಿಮ್ಗೆ ಅದು ಕ್ಲೈಮೇಟ್ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ ಅದನ್ನು. ಸೊ ಪಾರ್ಟ್ 2ಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಸರ್. ಒಳ್ಳೇದಾಗಲಿ ಟೀಮ್ಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆಗಿದೆ. ಕಣ್ಣಿಗೆ ಹಬ್ಬ ಮೂವಿ, ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಬಂದು ಕನ್ನಡ ಫಿಲಮ್ ಥಿಯೇಟರ್ಗೆ ಬಂದು ನೋಡಿ, ಕನ್ನಡನೇ ಗೆಲ್ಲಿಸಿ ಅಂತ ಕೇಳ್ಕೊತೀನಿ. ನಂಗೆ ಇಷ್ಟ ಆಯಿತು, ಅರ್ಥನೂ ಆಯಿತು. ಕನ್ಫ್ಯೂಷನ್ ಆ ಥರ ಏನಿಲ್ಲ, ಖಂಡಿತ ಇಲ್ಲ. ಭ್ರಮೆ ಅಂದ್ರೇ ಆಗಲ್ವಾ, ನಾವು ಹೆಂಗೆ ಮೈಂಡಿಗೆ ತೊಗೊತೀವೋ ಆ ಥರ ಮೂವಿ. ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲ ಬಂದು ಥಿಯೇಟರಲ್ಲಿ ನೋಡಿ. ಥ್ಯಾಂಕ್ ಯು ಸರ್. ಹಲೋ ಸರ್. ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ ಮೂವಿ. ಇಂಟ್ರೆಸ್ಟಿಂಗ್ ಆಗಿದೆ. ಪಾರ್ಟ್ 2ಗೆ ವೆಯ್ಟ್ ಮಾಡ್ತಾ ಇದ್ವಿ. ಒಂದು ಸ್ಟಾರ್ಟಿಂಗಲ್ಲಿ 1-2 ಕಡೆ ಕನ್ಫ್ಯೂಸ್ ಆಗುತ್ತೆ ಅಷ್ಟೇ ಬಿಟ್ಟರೆ, ಬಟ್ ತುಂಬ ಚೆನ್ನಾಗಿದೆ ಸರ್. ಕೊರಿಯೋಗ್ರಫಿ, ಫೋಟೋಗ್ರಫಿ ಎಲ್ಲ ತುಂಬ ಚೆನ್ನಾಗಿದೆ ಸರ್. ಇದೆ ಸರ್. ನಾನು 1-2 ಬುಕ್ಸ್ ಓದಿದ್ದೀನಿ, ಅದರಲ್ಲಿ ಇದೆ ಸರ್. ಸೈನ್ಸ್ಗೆ ಮಿಗಿಲಾದದ್ದು ಇದೆ ಅಂತ ಹೇಳ್ತಾರಲ್ಲ, ಸೊ ಆ ಥರನೇ ತೊಗೊಂಡಿದ್ದಾರೆ. ಚೆನ್ನಾಗಿದೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಆದರೆ ಎಲ್ಲರೂ ಕನ್ನಡ ಮೂವಿನ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ಹೊಸದಾಗಿ ಹೊಸಬ್ರು ಒಂದು ಪ್ರಯತ್ನ ಪಟ್ಟಿದ್ದಾರೆ, ಅವ್ರಿಗೆ ಒಂಚೂರು ಎನ್ಕರೇಜ್ ಮಾಡಿ. ಎಲ್ಲ ಇವ್ರನ್ನೇ ಎನ್ಕರೇಜ್ ಮಾಡೋದಲ್ಲ, ಬಿಗ್ ಫ್ಯಾನ್ಸ್ನೇ, ಯಾರು ಇವ್ರು ಇರ್ತಾರಲ್ಲ, ಬಿಗ್ ಹೀರೋಸು, ಅವ್ರನ್ನೇ ಎನ್ಕರೇಜ್ ಮಾಡೋದಲ್ಲ, ಹೊಸಬ್ರಿಗೂ ಹೊಸ ಪ್ರಯತ್ನಕ್ಕೂ ಒಂದು ಸ್ವಲ್ಪ ಎನ್ಕರೇಜ್ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಸರ್, ಚೆನ್ನಾಗಿದೆ, ನೋಡ್ಬೋದು, ಜನ ನೋಡಬೇಕು.
ಅದರಲ್ಲೂ ಆ ಸೌಂಡು, ಆ ಸೀನರಿ, ಆ ಹೊಸ ಒಂದು ಟೆಕ್ನಿಕಲ್ ಕಲ್ಪನೆ ಏನು ನಮ್ಮ ಕನಸಲ್ಲಿರುತ್ತೆ ಅದೆಲ್ಲ ರಿಯಾಲಿಟಿಯಾಗಿ ತೆಗೆಯೋದು ಅಷ್ಟು ಸುಲಭ ಅಲ್ಲ. ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಅದು ಹೊಸ ಥರ ಇದು ಈ ಫಿಲಮ್ಗಳಲ್ಲೇ ಇದು ಒಂದು ರೀತಿ ಹೊಸ ಡಿಫ್ರೆಂಟ್ ಆಗಿದೆ. ಹೀರೋ ಹೀರೋಯಿನ್ ಇಬ್ರು ಚೆನ್ನಾಗಿದ್ದಾರೆ. ಒಳ್ಳೇದಾಗಲಿ. ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಹಾಯ್, ಮೂವಿ ತುಂಬ ಚೆನ್ನಾಗಿದೆ. ಫೀಮೇಲ್ ಓರಿಯೆಂಟೆಡ್ ಮೂವಿ ತುಂಬ ದಿನ ಆಗೋಗಿತ್ತು. ಫೀಮೇಲ್ ಓರಿಯೆಂಟೆಡ್ ಮೂವಿನ ನೋಡಿ ತುಂಬ ಚೆನ್ನಾಗಿದೆ. ಎಲ್ಲರೂ ಪರ್ಫಾರ್ಮೆನ್ಸ್ ಕೂಡ ತುಂಬ ಚೆನ್ನಾಗಿದೆ ಹೀರೋಯಿನ್ದು. ದ ಲೊಕೇಶನ್ ಆಗ್ಬೋದು, ಅವ್ರ ಕಾನ್ಸೆಪ್ಟ್ ಆಗ್ಬೋದು, ಆ ಕಾನ್ಸೆಪ್ಟ್ನ ಅವರು ಪ್ರೆಸೆಂಟ್ ಮಾಡಿರೋದಾಗ್ಬೋದು ತುಂಬ ಚೆನ್ನಾಗಿದೆ. ಹೆದರ್ಕೊಂಡಿಲ್ಲ, ಬಟ್ ಐ ವಾಸ್ ಲೈಕ್ ಸೋ ಕ್ಯೂರಿಯಸ್, ಲೈಕ್ ಏನಾಗುತ್ತೆ. ತುಂಬ ಚೆನ್ನಾಗಿದೆ. ನನಗೆ 6-5 ಆ ಮೂವಿ ನೋಡಿದ್ಮೇಲೆ ಐ ಥಿಂಕ್ ಈ ಮೂವಿನಲ್ಲೇ ತುಂಬ ಕ್ಯೂರಿಯಸ್ ಆಗಿ ವೆಯ್ಟ್ ಮಾಡಿದ್ವಿ. ನಡೀಬೋದು. ಮೂವಿನಲ್ಲಿ ಹೇಳ್ದಾಗೆ ಪ್ರಪಂಚದಲ್ಲಿ ತುಂಬ ಬೇರೆ ಡಿಫ್ರೆಂಟ್ ಪ್ಲೇಸಸ್ ಇರುತ್ತೆ. ಅಲ್ಲಿಗೆ ಹೋಗಿ ನಾವು ಎಕ್ಸ್ಪೀರಿಯನ್ಸ್ ಮಾಡೋವರೆಗೂ ನಮಗೆ ಗೊತ್ತಿಲ್ಲ ಅಲ್ವಾ. ಅವ್ರು ಹೇಳೋ ಥರ ನಾವು ಥಿಂಕ್ ಮಾಡೋದು ಕೂಡ ನಮ್ಮ ಇಲ್ಯೂಷನ್ ಆಗಿರ್ಬೋದು. ವಿ ಡೋಂಟ್ ನೋ ಅಂಟಿಲ್ ಅನ್ಲೆಸ್ ಲೈಕ್ ವಿ ಎಕ್ಸ್ಪೀರಿಯನ್ಸ್ ಇಟ್. BGM ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು.